ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನಾನು ನಿಮ್ಮ ಮಹೇಶ್ KS. ಹಿಂದಿನ ಕ್ಲಾಸಲ್ಲೂ ಕೂಡ ಡೈರೆಕ್ಷನ್ ಸೆನ್ಸ್ ಟೆಸ್ಟ್ ಅಥವಾ ಡೈರೆಕ್ಷನ್ ಕಾನ್ಸೆಪ್ಟ್ ಮೇಲೆ ಎರಡು ಪಾರ್ಟ್ಗಳಲ್ಲಿ ಕೆಲವೊಂದು ಕ್ವಶನ್ಸನ್ನು ಡಿಸ್ಕಸ್ ಮಾಡಿದ್ದೆ. ಇವತ್ತು ಕೂಡ ಇದು ಕಂಟಿನ್ಯೂಡ್ ಪಾರ್ಟ್ ಆಗಿರುತ್ತೆ. ಇಲ್ಲೂ ಕೂಡ ನಾನು ಕೆಲವೊಂದು ಕ್ವಶನ್ಸನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಅದು ನಿಮಗೆ ಮುಂಬರುವಂತಹ ಎಕ್ಸಾಮ್ಗಳಲ್ಲಿ ಯಾವುದೇ ಎಕ್ಸಾಮ್ಸ್ ಆಗಿರ್ಬೋದು, ಬ್ಯಾಂಕಿಂಗ್ ಆಗಿರ್ಬೋದು ಅಥವಾ RBI ಆಗಿರ್ಬೋದು, SSC ಆಗಿರ್ಬೋದು ಅಥವಾ ರೈಲ್ವೆ ಆಗಿರ್ಬೋದು ಅಥವಾ ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಆಗಿದ್ರು ಕೂಡ ಅದು ನಿಮಗೆ ಹೆಲ್ಪ್ಫುಲ್ ಕಾನ್ಸೆಪ್ಟ್ ಆಗಿರುತ್ತೆ. ಹಾಗಾದರೆ ಇವತ್ತು ನಾವು ಡೈರೆಕ್ಟ್ ಕ್ವಶನ್ಸನ್ನು ನೋಡ್ತಾ ಹೋಗೋದಾದರೆ ಫಸ್ಟ್ ಕ್ವಶನ್ಸ್ ನಿಮಗೆ ಈ ರೀತಿ ಇದೆ. ಯಾವುದೋ ಒಂದು ನಿಮಗೆ ಸಿಂಗಲ್ 1 ಮಾರ್ಕ್ಸಿಗೆ ಕ್ವಶನ್ಸನ್ನು ಕೇಳ್ಬೋದು. ಅದು ಡಿಗ್ರಿ ಬೇಸ್ ಮೇಲೆ ಆದರೂ ಕೇಳ್ಬೋದು ಅಥವಾ 2 to 3 ಮಾರ್ಕ್ಸಿಗೆ ನಿಮಗೆ ಯಾವುದೋ ಒಂದು ಡೈರೆಕ್ಷನ್ಸ್ ಕೊಟ್ಬಿಟ್ಟು ಆ ಡೈರೆಕ್ಷನ್ಸ್ ಪ್ರಕಾರ ಕ್ವಶನ್ಸನ್ನು ಸಾಲ್ವ್ ಮಾಡಿ ಅಂತ ಕೇಳ್ಬೋದು. ಅಥವಾ ನಿಮಗೆ 5 ಮಾರ್ಕ್ಸಿಗೆ ಸೆಟ್ ಆಫ್ ಕ್ವಶನ್ಸನ್ನು ಬೇಕಾದರೆ ಕೇಳ್ಬೋದು. ಯಾವ ರೀತಿ ಬೇಕಾದರೂ ಕ್ವಶನ್ಸನ್ನು ಕೇಳ್ಬೋದು. ಫಸ್ಟ್ ಕ್ವಶನ್ಸ್ ನೋಡೋದಾದರೆ ಇಲ್ಲಿ ಡಿಗ್ರಿ ಬೇಸ್ ಮೇಲೆ ನಿಮಗೆ ಕ್ವಶನ್ಸನ್ನು ಕೇಳಿದ್ದಾರೆ. ಡಿಗ್ರಿ ಬೇಸ್ ಮೇಲೆ ನಾವು ಈ ಕ್ವಶನ್ಸನ್ನು ನೋಡ್ತಾ ಹೋಗೋದಾದರೆ, ಎ ಮ್ಯಾನ್ ಈಸ್ ಫೇಸಿಂಗ್ ವೆಸ್ಟ್ ಅಂತ ಹೇಳ್ತಾ ಇದ್ದಾರೆ. ಅವರು ವೆಸ್ಟಿಗೆ ಫೇಸ್ ಮಾಡ್ತಾ ಇದ್ದಾನೆ. ಹಿ ಟರ್ನ್ಸ್ 45 ಡಿಗ್ರಿ ಟು ದಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತ ಹೇಳ್ತಿದ್ದಾರೆ. ಅಂದರೆ ವೆಸ್ಟಿಗೆ ಟರ್ನ್ ಆಗಿದ್ದಾರೆ, ವೆಸ್ಟಿಂದ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ನಿಮಗೆ ಮೂವ್ಮೆಂಟ್ ಆಗ್ತಾ ಇದ್ದಾರೆ. ದೆನ್ ನೆಕ್ಸ್ಟ್ ಅನದರ್ 180 ಡಿಗ್ರಿ ಇನ್ ದಿ ಸೇಮ್ ಡೈರೆಕ್ಷನ್ ಅಂತ ಹೇಳಿದ್ದಾರೆ. ಮತ್ತೆ 180 ಡಿಗ್ರಿ ಅದೇ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಅವನು ಮೂವ್ಮೆಂಟ್ ಆಗ್ತಾ ಹೋಗ್ತಾನೆ. ಆ್ಯಂಡ್ ದೆನ್ 270 ಡಿಗ್ರಿ ಇನ್ ದಿ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತ ಹೇಳಿದ್ದಾರೆ. ಫೈನಲಿ ಏನು ಮಾಡ್ತಾನೆ ಅವನು 270 ಡಿಗ್ರಿ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಹೋಗ್ತಾನೆ. ವಿಚ್ ಡೈರೆಕ್ಷನ್ ಈಸ್ ಹಿ ಫೇಸಿಂಗ್ ನೌ? ಫೈನಲ್ ಆಗಿ ಅವನು ಯಾವ ಡೈರೆಕ್ಷನ್ ಅನ್ನ ಫೇಸ್ ಮಾಡ್ತಾನೆ ಅಂತ ಕೇಳಿದ್ದಾರೆ. ಈ ರೀತಿ ಕ್ವಶನ್ಸ್ ಕೊಟ್ಟಾಗ ಎಕ್ಸಾಮ್ಗಳಲ್ಲಿ ಸಾಕಷ್ಟು ಆಸ್ಪಿರೆಂಟ್ಸ್ ಏನು ಮಾಡ್ತೀರಾ ಅಂದರೆ ಈ ರೀತಿ ಡೈರೆಕ್ಷನ್ಸ್ ಅನ್ನ ಬರ್ಕೊಳ್ತೀರಾ ನೀವು. ಇದು ನಾರ್ತ್, ಇಲ್ಲಿ ಸೌತ್, ಈಸ್ಟ್, ವೆಸ್ಟ್ ಅಂತ ಬರ್ಕೊಳ್ತೀರಾ. ಈ ರೀತಿ ಬರ್ಕೊಂಡು ವೆಸ್ಟಿಗೆ ಫೇಸ್ ಮಾಡಿದ್ದಾನೆ, ವೆಸ್ಟಿಂದ 45 ಡಿಗ್ರಿ ಅಂತ ಹೇಳಿದ್ದಾರೆ. ವೆಸ್ಟಿಂದ 45 ಡಿಗ್ರಿ ಅಂದರೆ ಅವನು ಈ ಡೈರೆಕ್ಷನ್ಗೆ ಬರ್ತಾನೆ. ಇಲ್ಲಿ ನಾರ್ತ್ ವೆಸ್ಟ್ ಆಯಿತು. ನೆಕ್ಸ್ಟ್ ಅಲ್ಲಿಂದ 180 ಡಿಗ್ರಿ. 180 ಡಿಗ್ರಿ ಅಂದರೆ ಇದೇ ಡೈರೆಕ್ಷನ್ಗೆ ಬಂದಿರಬೇಕು, ಸ್ಟ್ರೈಟ್ ಲೈನಲ್ಲೇ ಇರಬೇಕು. ಇದು 180 ಡಿಗ್ರಿ ಆಗುತ್ತೆ. ನೆಕ್ಸ್ಟ್ ಅಲ್ಲಿಗೆ ಸೌತ್ ಈಸ್ಟಿಗೆ ಬರ್ತಾನೆ, ಕ್ಲಾಕ್ ವೈಸ್ ಡೈರೆಕ್ಷನ್ ಮೂವ್ ಆಗಬೇಕು. ನೆಕ್ಸ್ಟ್ 270 ಡಿಗ್ರಿ ಆಂಟಿ ಕ್ಲಾಕ್ ವೈಸ್ ಅಂದರೆ ಆಪೋಸಿಟ್ ಡೈರೆಕ್ಷನಲ್ಲಿ ಮೂವ್ ಆಗಬೇಕು. ಇಲ್ಲಿಗೆ 180 ಆಗುತ್ತೆ. 180 ನೆಕ್ಸ್ಟ್ ನಿಮಗೆ ಅವರು ಮೂವ್ ಆಗಬೇಕಾಗಿರೋದು 270 ಡಿಗ್ರಿ ಅಂದರೆ 45 ಮತ್ತೆ 45ನ ನೀವು ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದರೆ ಅವರು ಇಲ್ಲಿಂದ ನಿಮಗೆ 270 ಹೇಳಿರೋದು. ಇಲ್ಲಿಂದ ಇಲ್ಲಿಗೆ 180 ಆಗುತ್ತೆ. ನಿಮಗೆ 180 ಆಯಿತು. 180ಇಂದ ನೆಕ್ಸ್ಟ್ ನೀವು 270 ಮೂವ್ ಆಗಬೇಕು. 180ಇಂದ 45 ಮೂವ್ ಆಗ್ತೀರಾ, 225 ಆಗುತ್ತೆ. 225ಇಂದ 45 ಮೂವ್ ಆದರೆ 270. ಈ ಡೈರೆಕ್ಷನ್ಸಿಗೆ ಬರ್ತೀರಾ ನೀವು ಫೈನಲ್ ಆಗಿ. ನೀವು ಎಕ್ಸಾಮಲ್ಲಿ ಮಾಡಬೇಕಾದ್ರೆ ಇಲ್ಲಿ 45 ಡಿಗ್ರಿ ಬರ್ಕೊಳ್ತೀರಾ. ಇದಿಷ್ಟು ಟೋಟಲ್ ಡಿಸ್ಟೆನ್ಸ್, ಇಲ್ಲಿ 180 ಡಿಗ್ರಿ, ಮತ್ತೆ ಈ ಕಡೆಯಿಂದ 270 ಡಿಗ್ರಿ ಅಂತ ಬರ್ಕೊಂಡ್ಬಿಟ್ಟು ಇಲ್ಲಿಂದ ಇಲ್ಲಿಗೆ ಎಷ್ಟಾಯಿತು ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀರಾ. ಯಾವುದೇ ಕಾರಣಕ್ಕೂ ಈ ರೀತಿ ಎಕ್ಸಾಮಲ್ಲಿ ಮಾಡಬೇಡಿ. ಯಾಕೆಂದರೆ ಕೊಟ್ಟಿರುವಂತಹ ಡೈರೆಕ್ಷನ್ ನೋಡ್ಕೊಳ್ಳಿ. ಫಸ್ಟ್ 45 ಡಿಗ್ರಿ ಕ್ಲಾಕ್ ವೈಸ್ ಡೈರೆಕ್ಷನ್ ಇದೆ. ನೆಕ್ಸ್ಟ್ ನಿಮಗೆ 180 ಡಿಗ್ರಿ ಕೂಡ ಕ್ಲಾಕ್ ವೈಸ್ ಡೈರೆಕ್ಷನ್ ಇದೆ. ಆ ಕೊಟ್ಟಿರುವಂತಹ ಸೇಮ್ ಡೈರೆಕ್ಷನ್ಗಳನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ. 45 ಪ್ಲಸ್ 180 ಇದು ಎರಡೂ ಕೂಡ ನಿಮಗೆ ಒಂದೇ ಡೈರೆಕ್ಷನ್ ಅಂದರೆ ಕ್ಲಾಕ್ ವೈಸ್ ಡೈರೆಕ್ಷನ್ ಇದೆ. ಅದೆರಡನ್ನೂ ಆ್ಯಡ್ ಮಾಡ್ಕೊಳ್ಳಿ. 45ಗೆ 180ನ ಆ್ಯಡ್ ಮಾಡಿದ್ರೆ ನಿಮಗೆ 225 ಬರುತ್ತೆ. ನೆಕ್ಸ್ಟು ಇನ್ನೊಂದು ಆಪೋಸಿಟ್ ಡೈರೆಕ್ಷನ್ ಇದೆ ಅಂದರೆ ಆಂಟಿ ಕ್ಲಾಕ್ ವೈಸ್ 270 ಇದೆ. ಈ 270ಯಲ್ಲಿ ನೀವು 225ನ ಸಬ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ. ಅಲ್ಲಿಗೆ ನಿಮಗೆ 45 ಡಿಗ್ರಿ ಸಿಗುತ್ತೆ ಡಿಫ್ರೆನ್ಸು. 45 ಡಿಗ್ರಿ ಅವ್ರು ಹೇಳಿರುವಂಥದ್ದು ಕ್ವಶನಲ್ಲಿ ವೆಸ್ಟಿಗೆ ಫೇಸ್ ಮಾಡಿದ್ದಾನೆ. ವೆಸ್ಟಿಗೆ ಫೇಸ್ ಮಾಡಿದ್ದಾನೆ ಅಂದರೆ ನಿಮಗೆ ವೆಸ್ಟಿಗೆ ಫೇಸ್ ಮಾಡಿರ್ತಾನೆ ಅವನು. ವೆಸ್ಟಿಗೆ ಫೇಸ್ ಮಾಡಿದ್ದಾನೆ. ಅಲ್ಲಿಂದ 45 ಡಿಗ್ರಿ, ಯಾಕಂದರೆ ಆಂಟಿ ಕ್ಲಾಕ್ ವೈಸ್ ಏನಿದೆ ಈ ಡಿಸ್ಟೆನ್ಸ್ ನಿಮಗೆ ಅಥವಾ ಆ ಡಿಗ್ರಿ ಜಾಸ್ತಿ ಇದೆ. ಹಾಗಾಗಿ ನೀವು ವೆಸ್ಟಿಂದ ಆಂಟಿ ಕ್ಲಾಕ್ ವೈಸ್ 45 ಡಿಗ್ರಿ ಮೂವ್ ಆಗಬೇಕು. ನೀವು ಇಲ್ಲಿ ಇದ್ದೀರಾ ಅಂದರೆ ಆಂಟಿ ಕ್ಲಾಕ್ ವೈಸ್ ಅಂದರೆ ಈ ಡೈರೆಕ್ಷನಿಗೆ ಬರ್ತೀರಾ. ಯಾಕಂದರೆ ಆಂಟಿ ಕ್ಲಾಕ್ ವೈಸ್ ನೀವು ಮೂವ್ ಆಗಬೇಕು. ಹಾಗಾದರೆ 45 ಡಿಗ್ರಿ ಇದಾಗಿರುತ್ತೆ. ಕ್ವಶನಲ್ಲಿ ಕೇಳಿರುವಂಥದ್ದು ವಿಚ್ ಡೈರೆಕ್ಷನ್ ಈಸ್ ಫೇಸಿಂಗ್ ನೌ ಅಂತ ಕೇಳಿದ್ದಾರೆ. ಅಂದರೆ ಅವನು ಈ ಡೈರೆಕ್ಷನಲ್ಲಿ ಫೇಸ್ ಮಾಡ್ತಿದ್ದಾನೆ ಅಂದರೆ ಸೌತ್ ವೆಸ್ಟ್ ಡೈರೆಕ್ಷನ್ ಅನ್ನು ಫೇಸ್ ಮಾಡಿರಬೇಕಾಗತ್ತೆ. ಹಾಗಾಗಿ ನಿಮ್ಮ ಆನ್ಸರು ಆಪ್ಷನ್ ಡಿ ಸೌತ್ ವೆಸ್ಟ್ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ.
ಯಾವುದೇ ಕಾರಣಕ್ಕೂ ಇಲ್ಲಿ ನೀವು ಡೈರೆಕ್ಷನ್ಸನ್ನು ಅಥವಾ ಡಿಗ್ರೀಸನ್ನು ಸಪ್ರೇಟ್ ಬರ್ಕೊಂಡ್ಬಿಟ್ಟು ಈ ರೀತಿ ಕ್ಯಾಲ್ಕುಲೇಷನ್ಸ್ ಮಾಡಬೇಡಿ. ಇದು ನಿಮಗೆ ಎಕ್ಸಾಮಲ್ಲಿ ಟೈಮ್ ವೇಸ್ಟ್ ಆಗುತ್ತೆ. ಈ ರೀತಿ ಡಿಫ್ರೆನ್ಸ್ ಮಾಡ್ಕೊಳ್ತಾ ಹೋಗಿ ಸೇಮ್ ಡೈರೆಕ್ಷನ್ಸ್ ಏನಿದೆ ಅಥವಾ ಅಪೋಸಿಟ್ ಡೈರೆಕ್ಷನ್ಸ್ ಏನಿದೆ ಡಿಫ್ರೆನ್ಸ್ ಮಾಡಿದ್ರೆ ನೀವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಇದೇ ರೀತಿ ನಾವು ಸೆಕೆಂಡ್ ಕ್ವಶನ್ಸನ್ನು ನೋಡ್ತಾ ಹೋಗೋದಾದ್ರೆ, ಸೊ ನಿಮಗೆ ಸೆಕೆಂಡ್ ಕ್ವಶನ್ಸ್ ಈ ರೀತಿ ಇದೆ. ಇಲ್ಲಿ ಯಾವುದೋ ಡೈರೆಕ್ಷನ್ಸ್ ಕೊಟ್ಬಿಟ್ಟು ಅದರ ಬೇಸ್ ಮೇಲೆ ಕ್ವಶನ್ಸ್ ಕೇಳ್ಬೋದು ಅಥವಾ 1 ಮಾರ್ಕ್ಸಿಗೆ ಅವರು ಕೇಳ್ಬೋದು, ಯಾವ ರೀತಿ ಬೇಕಾದರೂ ಕೇಳ್ಬೋದು. ಸೊ ಇಲ್ಲೂ ಕೂಡ ನಿಮಗೆ ಎ ಚೈಲ್ಡ್ ಈಸ್ ಲುಕ್ಕಿಂಗ್ ಫಾರ್ ಹಿಸ್ ಫಾದರ್ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟು, ಸೊ ನಮಗಿದ್ರ ಅವಶ್ಯಕತೆ ಇಲ್ಲ. ಸೊ ಚೈಲ್ಡ್ ಈಸ್ ಲುಕಿಂಗ್ ಫಾರ್ ಹಿಸ್ ಫಾದರ್. ಹಿ ವೆಂಟ್ 90 meters ಇನ್ ದಿ ಈಸ್ಟ್ ಬಿಫೋರ್ ಟರ್ನಿಂಗ್ ಟು ಹಿಸ್ ರೈಟ್ ಅಂತ ಹೇಳಿದ್ದಾರೆ. ಅಂದರೆ ಅವಳ ರೈಟಿಗೆ ಟರ್ನ್ ಆಗೋದಕ್ಕೂ ಮೊದಲು ಅವಳು ಈಸ್ಟಿಗೆ 90 meters ವಾಕ್ ಮಾಡಿರಬೇಕು. ಸೊ ಅದನ್ನೇ ಅವ್ರು ಹೇಳಿರೋದು, ಹಿ ವೆಂಟ್ 90 meters ಇನ್ ದಿ ಈಸ್ಟ್, ಅಂದರೆ ಈಸ್ಟಿಗೆ ಮೂವ್ ಆಗ್ತಾರೆ. ಬಿಫೋರ್ ಟರ್ನಿಂಗ್ ಟು ಹಿಸ್ ರೈಟ್, ಅವಳ ರೈಟಿಗೆ ಟರ್ನ್ ಆಗೋದಕ್ಕೂ ಮೊದಲೇ ಅವಳು 90 meters ಮೂವ್ ಆಗಿರ್ತಾಳೆ. ಹಾಗಾದರೆ ನಾನಿಲ್ಲಿ 90 meters ಈಸ್ಟ್ ಡೈರೆಕ್ಷನ್ಗೆ ಮೂವ್ ಮಾಡ್ಬೋದು. ಮೂವ್ಮೆಂಟ್ ಆದಮೇಲೆ ಈಸ್ಟ್ ಡೈರೆಕ್ಷನಲ್ಲಿ 90 meters ಮೂವ್ ಆದಮೇಲೆ ರೈಟಿಗೆ ಟರ್ನ್ ಆಗ್ತಾರೆ ಅಂತ ಹೇಳಿದ್ದಾರೆ. ನೆಕ್ಸ್ಟು ಟರ್ನಿಂಗ್ ಟು ಈಸ್ ರೈಟ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನೆಕ್ಸ್ಟ್ ರೈಟಿಗೆ ಟರ್ನ್ ಆಗ್ತಾರೆ, ಅವ್ರಿಗೆ ಗೊತ್ತಿರಬೇಕು ನಿಮಗೆ. ಹಿ ವೆಂಟ್ 20 meters ಬಿಫೋರ್ ಟರ್ನಿಂಗ್ ಟು ಹೀಸ್ ರೈಟ್. ಮತ್ತೆ ರೈಟಿಗೆ ಟರ್ನ್ ಆಗೋದಕ್ಕೂ ಮೊದಲೇ ಇಲ್ಲಿ 20 meters ಮೂವ್ ಆಗ್ತಾಳೆ. 20 meters ಮೂವ್ ಆಗಿರ್ತಾರೆ. ಸೊ ಅದಾದಮೇಲೆ 20 meters ಬಿಫೋರ್ ಟರ್ನಿಂಗ್ ಟು ಹಿಸ್ ರೈಟ್ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಕನ್ಫ್ಯೂಷನ್ ಮಾಡಬೇಡಿ. ಬಿಫೋರ್ ಹಿಂದಿನ ಕಂಡೀಷನ್ಸ್ ಏನಿದೆ ಅದರ ಬೇಸ್ ಮೇಲೆ ಕಂಟಿನ್ಯೂ ಮಾಡಬೇಕಾಗುತ್ತೆ. 20 meters ಬಿಫೋರ್ ಟರ್ನಿಂಗ್ ಟು ಹಿಸ್ ರೈಟ್, ಕನ್ಫ್ಯೂಷನ್ ಆಗಬೇಡಿ. 20 meters ಮೂವ್ ಆದಮೇಲೆ ರೈಟಿಗೆ ಟರ್ನ್ ಆಗ್ತಾರೆ. ಅಗೈನ್ ಲುಕ್ ಫಾರ್ ಹಿಸ್ ಫಾದರ್ ಅಟ್ ಹಿಸ್ ಅಂಕಲ್ಸ್ ಪ್ಲೇಸ್ 30 meters ಫ್ರಮ್ ದಿಸ್ ಪಾಯಿಂಟ್. ಅಂದರೆ ಇಲ್ಲಿ ಏನು ರೈಟಿಗೆ ಟರ್ನ್ ಆಗ್ತಾರೆ ಅಲ್ಲಿಂದ 30 meter ಡಿಸ್ಟೆನ್ಸಲ್ಲಿ ಇರಬೇಕಂತ. 30 meter ಡಿಸ್ಟೆನ್ಸ್ ಅಲ್ಲಿ ಇದ್ದಾರೆ. ಬಟ್ ಅಲ್ಲಿ ಯಾರಿದ್ದಾರೆ ಅಂದರೆ ಆ 30 meter ಡಿಸ್ಟೆನ್ಸ್ ಅಲ್ಲಿ ನಿಮಗೆ ಲುಕ್ ಫಾರ್ ಹಿಸ್ ಫಾದರ್ ಅಟ್ ಹಿಸ್ ಅಂಕಲ್ಸ್ ಪ್ಲೇಸ್ ಅಂತ ಹೇಳಿದ್ದಾರೆ. ಅಂದರೆ ಅವರ ಫಾದರ್ನ ಲುಕ್ ಮಾಡಬೇಕಿತ್ತು, ಅಲ್ಲಿ ಅವ್ರ ಅಂಕಲ್ ಇದ್ದಾರೆ 30 meter ಡಿಸ್ಟೆನ್ಸ್ ಅಲ್ಲಿ ಫ್ರಮ್ ದಿಸ್ ಪಾಯಿಂಟ್. ನೆಕ್ಸ್ಟು ಹಿಸ್ ಫಾದರ್ ವಾಸ್ ನಾಟ್ ದೇರ್, ಅಲ್ಲಿ ಅವರ ಫಾದರ್ ಇರಲಿಲ್ಲ. ಫ್ರಮ್ ದೇರ್ ಹಿ ವೆಂಟ್ 100 meters ಟು ಹಿಸ್ ನಾರ್ತ್, ಅಂದರೆ ಆ ಪಾಯಿಂಟಿಂದ 100 meters ನಾರ್ತ್ಗೆ ಮೂವ್ ಆಗ್ತಾ ಹೋಗ್ತಾರೆ ಅವರು. ಸೊ ಇಲ್ಲಿ ಈ ಡಿಸ್ಟೆನ್ಸ್ ನಿಮಗೆ 100 meter ಇರಬೇಕಾಗತ್ತೆ. ಸೊ ಹಾಗಾದರೆ ಇಲ್ಲೂ ಕೂಡ ಅದೇ ಡಿಸ್ಟೆನ್ಸನ್ನು ನೀವು ಮಾಡಬೇಕಾಗತ್ತೆ, ಯಾಕಂದರೆ ಇದು 20 ಆಗಿರುತ್ತೆ ನಿಮಗೆ, 20. ಸೊ ಹಾಗಾದರೆ ಟೋಟಲ್ 100 ಆಗಬೇಕು ಅಂದರೆ ಇಲ್ಲಿ ನಿಮಗೆ 80 meters ಇರಲೇಬೇಕು. 80 + 20 100ಗೆ ಈಕ್ವಲ್ ಆಗುತ್ತೆ. ಸೊ 100 meters ಟು ಈಸ್ ನಾರ್ತ್, ನಾರ್ತಿಗೆ ಮೂವ್ ಆಗಬೇಕು ಬಿಫೋರ್ ಮೀಟಿಂಗ್ ಹಿಸ್ ಫಾದರ್ ಇನ್ ಎ ಸ್ಟ್ರೀಟ್. ಸೊ ಸ್ಟ್ರೈಟ್ ಲೈನಲ್ಲಿ. ದೆನ್ ನೆಕ್ಸ್ಟ್, ಹೌ ಫಾರ್ ಡಿಡ್ ದಿ ಸನ್ ಮೀಟ್ ಹಿಸ್ ಫಾದರ್ ಫ್ರಮ್ ದಿ ಸ್ಟಾರ್ಟಿಂಗ್ ಪಾಯಿಂಟ್. ಸೊ ಸ್ಟಾರ್ಟಿಂಗ್ ಪಾಯಿಂಟಿಗೆ ಕಂಪೇರ್ ಮಾಡಿದರೆ ಸೊ ಸನ್ನು ಫಾದರನ್ನು ಎಷ್ಟು, ಹೌ ಫಾರ್ ಅಂತ ಕೇಳಿದ್ದಾರೆ. ಹಾಗಾಗಿ ಎಷ್ಟು ಮೀಟರ್ ಡಿಸ್ಟೆನ್ಸಲ್ಲಿ ಇದ್ದಾರೆ ಅಂತ ಕೇಳಿದ್ದಾರೆ. ಈಗ ಟೋಟಲ್ ಡಿಸ್ಟೆನ್ಸು ಇಲ್ಲಿ ನಿಮಗೆ 90 ಇದೆ. ಸೊ ಫಾರ್ ಎಕ್ಸಾಂಪಲ್ ನೀವು ಇದನ್ನು ಎ ಆ್ಯಂಡ್ ಬಿ ಅಂತ ತಗೊಳ್ಳೋದಾದರೆ ಎ ಮತ್ತು ಬಿ ನಡುವಿನ ಡಿಸ್ಟೆನ್ಸ್ 90 ಇದೆ. ಸೊ ಇಲ್ಲಿ ನಿಮಗೆ ಸಿ ಮತ್ತು ಡಿ ನಡುವಿನ ಡಿಸ್ಟೆನ್ಸ್ 30 ಇದೆ, ಅಂದರೆ ಇಲ್ಲೂ ಕೂಡ 30 ಇರಲೇಬೇಕು. ಹಾಗಾದರೆ 90 ಇದೆ, ಇಲ್ಲಿ 30 ಇದೆ, ಅಂದರೆ ಈ ಕಡೆ ನಿಮಗೆ ಇದು 60 ಆಗಿರಲೇಬೇಕು, 60 meter ಆಗಿರಲೇಬೇಕು. ಸೊ ಇಲ್ಲಿ 60 meter ಇದೆ, ಈ ಕಡೆ 80 meter ಇದೆ. ಅಂದರೆ ಸೊ ನಿಮಗೆ 6 ಮತ್ತು 8 ಸ್ಕ್ವೇರ್ ಮಾಡಿದ್ರೆ ಈಸಿಯಾಗಿ ನೀವು ಈ ಡಿಸ್ಟೆನ್ಸನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಅವರು ಕೂಡ ಅದನ್ನೇ ಕೇಳಿರೋದು, ಹೌ ಫಾರ್ ಡಿಡ್ ಸನ್ ಮೀಟ್ ಹಿಸ್ ಫಾದರ್ ಫ್ರಮ್ ದಿ ಸ್ಟಾರ್ಟಿಂಗ್ ಪಾಯಿಂಟ್. ಸ್ಟಾರ್ಟಿಂಗ್ ಪಾಯಿಂಟ್ ಏನೇ ಆಗಿರುತ್ತೆ ಇಲ್ಲಿಂದ ಅವರು ಫಾದರನ್ನು ಮೀಟ್ ಮಾಡುವಂತಹ ಪಾಯಿಂಟ್ ಎಷ್ಟು ಡಿಸ್ಟೆನ್ಸಲ್ಲಿ ಇದೆ ಅಂತ ಕೇಳ್ತಾ ಇದ್ದಾರೆ. ಸೊ ಯಾವ ಡಿಸ್ಟೆನ್ಸಲ್ಲಿ ಇದೆ ಅಂತ. ಹಾಗಾದರೆ ಇಲ್ಲಿ 6 ಇದೆ, ಇಲ್ಲಿ 8 ಇದೆ, ಅಂದರೆ ಇಲ್ಲಿ 10 ಆಗಿರಲೇಬೇಕು. ಸೊ ದಟ್ ಈಸ್ ನಥಿಂಗ್ ಬಟ್ 60 80 ಅಂದರೆ ನಿಮಗೆ ಅಲ್ಲಿ 10 ಆಗಿರುತ್ತೆ. ಸೊ ಹಾಗಾಗಿ 10 ಸ್ಕ್ವೇರ್ ನಿಮಗೆ 100 ಆಗಿರಲೇಬೇಕು. ಸೊ ಇಲ್ಲೂ ಕೂಡ ಅವರು ಅದನ್ನೇ ಕೇಳಿರೋದು, ಯಾಕಂದರೆ 60 ಸ್ಕ್ವೇರ್ + 80 ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ನೀವು 0 ಕನ್ಸಿಡರ್ ಮಾಡಬೇಕಾಗತ್ತೆ. ಹಾಗಾಗಿ ಸೊ ಇಲ್ಲಿ ನಿಮ್ಮ 100 ಅನ್ನೋದು ಅಥವಾ 100 meter ನಿಮ್ಮ ರೈಟ್ ಆನ್ಸರ್ ಆಗಿರುತ್ತೆ. ಸೊ ಯಾಕಂದರೆ ಇಲ್ಲಿ 0 0 ಕನ್ಸಿಡರ್ ಮಾಡಬೇಡಿ. 6 8 ಬಂದಿದೆ ಅಂದರೆ ಈ ಕಡೆ 10 ಬರಲೇಬೇಕು. ಸೊ 60 80, ಸೊ ಅಲ್ಲಿ ನಿಮಗೆ 100 ಆಗಿರಲೇಬೇಕು. ಸೊ ಯಾಕಂದರೆ ಇಲ್ಲೊಂದು 0 ಕ್ಯಾನ್ಸಲ್ ಮಾಡಿದ್ದೀರಾ, ಒಂದು 0 ಆ್ಯಡ್ ಮಾಡ್ಕೊಳ್ಳಿ, 100 ಆಗಿರುತ್ತೆ. ಸೊ ನಿಮ್ಮ ಆನ್ಸರು ಆಪ್ಷನ್ ಬಿ 100 meter ನಿಮ್ಮ ರೈಟ್ ಆನ್ಸರ್ ಆಗಿರುತ್ತೆ. ಸೊ ಈ ರೀತಿ ನಿಮಗೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಕೂಡ ಕೇಳ್ಬೋದು. ಹಾಗಾಗಿ ಪೈಥಾಗೋರಸ್ ಟ್ರಿಪ್ಲೆಟ್ ಗೊತ್ತಿರಬೇಕಾಗತ್ತೆ. ಸೊ ಅದೇ ರೀತಿ ನಾವು ನೆಕ್ಸ್ಟ್ ಕ್ವಶನ್ಸನ್ನು ನೋಡ್ತಾ ಹೋಗೋದಾದರೆ,
ಸೊ ನೆಕ್ಸ್ಟ್ ನಿಮಗೆ ಇನ್ನೊಂದು 1 ಮಾರ್ಕ್ಸ್ ಕ್ವಶನ್ಸ್ ಇದೆ. ಸೊ ಇಲ್ಲೂ ಕೂಡ ರೈಟ್ ಮತ್ತು ಲೆಫ್ಟ್ ಅಥವಾ ಟರ್ನಿಂಗ್ ಟು ಈಸ್ ರೈಟ್ ಇನ್ನೇನೋ ಕಂಡೀಷನ್ಸ್ ಹೇಳಿರ್ತಾರೆ, ಆ ಕಂಡೀಷನ್ಸನ್ನು ನೀವು ಚೆಕ್ ಮಾಡಬೇಕಾಗತ್ತೆ. ಸೊ ಫಸ್ಟ್ ನಾವು ಕ್ವಶನ್ಸನ್ನ ನೋಡೋದಾದ್ರೆ ಕೈಲಾಶ್ ಫೇಸಸ್ ಟುವರ್ಡ್ಸ್ ನಾರ್ತ್ ಅಂತ ಹೇಳಿದ್ದಾರೆ. ಅಂದರೆ ಅವನು ನಾರ್ತಿಗೆ ಫೇಸ್ ಮಾಡಿದ್ದಾನೆ, ಸೊ ಅಲ್ಲಿಂದ ಯಾವುದೋ ಒಂದು ಡೈರೆಕ್ಷನಲ್ಲಿ ಮೂವ್ ಆಗಿರ್ತಾನೆ. ಸೊ ಕೈಲಾಶ್ ಫೇಸಸ್ ಟುವರ್ಡ್ಸ್ ನಾರ್ತ್ ಟರ್ನಿಂಗ್ ಟು ಈಸ್ ರೈಟ್ ಅಂತ ಹೇಳಿದ್ದಾರೆ. ಸೊ ಅವನು ಫೇಸ್ ನಾರ್ತಿಗೆ ಫೇಸ್ ಮಾಡಿದ್ದಾನೆ, ರೈಟಿಗೆ ಟರ್ನ್ ಆಗ್ತಾನೆ. ವಾಕ್ಸ್ 25 ಮೀಟರ್ಸ್ ಅಂತ ಹೇಳಿದ್ದಾರೆ. ಅಂದರೆ ನಾರ್ತಿಗೆ ಫೇಸ್ ಮಾಡಿದ್ದಾನೆ ಅಂದರೆ ನಾರ್ತ್ ಫೇಸಲ್ಲಿ ಇರ್ತಾನೆ, ಅಲ್ಲಿಂದ ಅವನು ರೈಟಿಗೆ 25 ಮೀಟರ್ಸ್ ಮೂವ್ ಆಗ್ತಾನೆ. ಸೊ ಯಾವುದೋ ಒಂದು ಪಾಯಿಂಟಲ್ಲಿ ಕೈಲಾಶ್ ಅವರು ಇದ್ದಾರೆ ಅಂದರೆ ಸೊ ಯಾವುದೋ ಒಂದು ಪಾಯಿಂಟಲ್ಲಿ ಕೈಲಾಶ್ ಅವರು ಇರ್ತಾರೆ. ಸೊ ಅವರು ನಾರ್ತ್ ಡೈರೆಕ್ಷನಲ್ಲಿರೋದು, ಹಾಗಾಗಿ ಕೈಲಾಶ್ ಅವರು ನೆಕ್ಸ್ಟ್ ಮೂವ್ ಆಗುವಂಥದ್ದು 25 ಮೀಟರ್ಸ್ ರೈಟಿಗೆ ಟರ್ನಿಂಗ್ ಟು ಹಿಸ್ ರೈಟ್ ಅಂತ ಹೇಳಿದ್ದಾರೆ. ಹಾಗಾಗಿ ರೈಟಿಗೆ ಟರ್ನ್ ಆದಮೇಲೆ 25 ಮೀಟರ್ಸ್ ಅವರು ಮೂವ್ ಆಗ್ತಾರೆ. ನೆಕ್ಸ್ಟು ಹಿ ಟರ್ನ್ಸ್ ಟು ಹಿಸ್ ಲೆಫ್ಟ್ ಆ್ಯಂಡ್ ವಾಕ್ಸ್ 30 ಮೀಟರ್ಸ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿಂದ ಅವರು ಮತ್ತೆ ಲೆಫ್ಟಿಗೆ 30 ಮೀಟರ್ಸ್ ವಾಕ್ ಮಾಡ್ತಾರೆ. ಸೊ ಲೆಫ್ಟಿಗೆ ನಿಮಗೆ 30 ಮೀಟರ್ಸ್ ವಾಕ್ ಮಾಡ್ತಾರೆ ಅವರು. ಸೊ ಲೆಫ್ಟಿಗೆ 30 ಮೀಟರ್ಸ್ ವಾಕ್ ಮಾಡಿದರು. ನೆಕ್ಸ್ಟ್ ಹಿ ಮೂವ್ಸ್ 25 ಮೀಟರ್ಸ್ ಟು ಹೀಸ್ ರೈಟ್. ಮತ್ತೆ ಅವರ ರೈಟಿಗೆ 25 ಮೀಟರ್ ಮೂವ್ ಆಗ್ತಾರೆ. 25 ಮೀಟರ್, ಯಾಕಂದರೆ ಲೆಫ್ಟ್ ನಿಮಗೆ ಮತ್ತೆ ನಾರ್ತಿಗೆ ಹೋಗಿರುತ್ತೆ, ನಾರ್ತಿಂದ ಮತ್ತೆ ರೈಟಿಗೆ ಮೂವ್ ಆಗ್ತೀರಾ ನೀವು. ದೆನ್ ಹಿ ಟರ್ನ್ಸ್ ಟು ಹೀಸ್ ರೈಟ್ ಅಂತ ಹೇಳಿದ್ದಾರೆ. ಸೊ ಮತ್ತೆ ಅವನೇನು ಮಾಡ್ತಾನೆ, ರೈಟಿಗೆ ಟರ್ನ್ ಆಗ್ತಾನೆ ಅಗೈನ್ ಆ್ಯಂಡ್ ವಾಕ್ 55 ಮೀಟರ್ಸ್ ಫೈನಲಿ ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿಂದ ರೈಟಿಗೆ ಟರ್ನ್ ಆಗ್ತಾನೆ ಅಂದರೆ ನಿಮಗೆ ಸೌತ್ ಡೈರೆಕ್ಷನಲ್ಲೇ ಮೂವ್ ಆಗಿರಬೇಕು, ಬಟ್ ಇಲ್ಲಿಂದ ಅವನು ಮೂವ್ ಆಗ್ತಾ ಇರುವಂಥದ್ದು ಟೋಟಲ್ ಆಗಿ 55 ಮೀಟರ್ ಡಿಸ್ಟೆನ್ಸಲ್ಲಿ ಮೂವ್ ಆಗಿರ್ತಾನೆ. ಫೈನಲಿ ಹಿ ಟರ್ನ್ಸ್ ಟು ದಿ ರೈಟ್ ಆ್ಯಂಡ್ ಮೂವ್ಸ್ 40 ಮೀಟರ್ಸ್ ಅಂತ ಹೇಳಿದ್ದಾರೆ. ಅಂದರೆ ಮತ್ತೆ ರೈಟಿಗೆ ಟರ್ನ್ ಆಗ್ತಾನೆ, 40 ಮೀಟರ್ಸ್ ಮೂವ್ ಆಗ್ತಾನೆ. ಸೊ ಹಾಗಾದರೆ ಇಲ್ಲಿ 25, ಸೊ 25 ಆದಮೇಲೆ ಮತ್ತೆ 15 ಮೀಟರ್ಸ್ ಈ ಕಡೆ ಡಿಸ್ಟೆನ್ಸ್ ಮೂವ್ ಆಗಿರಲೇಬೇಕು ಅವನು. ಸೊ ಇದು ನಿಮಗೆ 40 ಮೀಟರ್ ಡಿಸ್ಟೆನ್ಸ್ ಆಗಿರುತ್ತೆ. ಸೊ ಫೈನಲಿ 40 ಮೀಟರ್ಸ್. ಇನ್ ವಿಚ್ ಡೈರೆಕ್ಷನ್ ಈಸ್ ಈ ನೌ ಫ್ರಮ್ ಹಿಸ್ ಸ್ಟಾರ್ಟಿಂಗ್ ಪಾಯಿಂಟ್? ಅವನ ಸ್ಟಾರ್ಟಿಂಗ್ ಪಾಯಿಂಟಿಗೆ ಕಂಪೇರ್ ಮಾಡಿದರೆ ಇದು ಸ್ಟಾರ್ಟಿಂಗ್ ಪಾಯಿಂಟ್ ಆಗಿರುತ್ತೆ. ಯಾವ ಡೈರೆಕ್ಷನಲ್ಲಿ ಇದ್ದಾನೆ, ಇದು ಯಾವ ಡೈರೆಕ್ಷನ್ ಆಗತ್ತೆ ಅಂತ ಕೇಳಿದ್ದಾರೆ. ನಿಮಗೆ ಇಲ್ಲಿ ಯಾವುದೇ ಪೈಥಾಗೋರಸ್ ಟ್ರಿಪ್ಲೆಟ್ ಅವಶ್ಯಕತೆ ಇಲ್ಲ, ಯಾವ ಡೈರೆಕ್ಷನ್ ಆಗುತ್ತೆ ಸ್ಟಾರ್ಟಿಂಗ್ ಪಾಯಿಂಟಿಗೆ. ಇನ್ ವಿಚ್ ಡೈರೆಕ್ಷನ್ ಈಸ್ ಈ ನೌ ಫ್ರಮ್ ಈಸ್ ಸ್ಟಾರ್ಟಿಂಗ್ ಪಾಯಿಂಟ್. ಹಾಗಾದರೆ ಸ್ಟಾರ್ಟಿಂಗ್ ಪಾಯಿಂಟ್ಗೆ ಅವನು ಇಲ್ಲಿ ಈ ಡೈರೆಕ್ಷನಲ್ಲಿ ಮೂಮೆಂಟಲ್ಲಿ ಇದ್ದಾನೆ ಅಂದರೆ ಸೊ ನಿಮ್ಮ ಆನ್ಸರ್ ಹಾಗಾದರೆ ಇಲ್ಲಿದ್ದಾನೆ. ಸೊ ಇಲ್ಲಿ ಬರ್ತಾ ಇದ್ದಾನೆ ಅಂದರೆ ಸೊ ಆನ್ಸರ್ ಸೌತ್ ಈಸ್ಟ್ ಆಗಿರಲೇಬೇಕು, ಯಾಕಂದರೆ ನಿಮಗೆ ಈ ಡೈರೆಕ್ಷನ್ಸ್ ಬರ್ತಾ ಇದೆ. ಸೊ ಹಾಗಾಗಿ ಅವರು ಕೇಳಿರುವಂಥದ್ದು ಕ್ವಶನ್ಸನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಇನ್ ವಿಚ್ ಡೈರೆಕ್ಷನ್ಸ್ ಅಂತ ಕೇಳಿದ್ದಾರೆ. ಈಸ್ ಈ ನೌ ಫ್ರಮ್ ಸ್ಟಾರ್ಟಿಂಗ್ ಪಾಯಿಂಟ್ ಅಂದರೆ ಸ್ಟಾರ್ಟಿಂಗ್ ಪಾಯಿಂಟಿಗೆ ಕಂಪೇರ್ ಮಾಡಿದ್ರೆ ಅವನು ಯಾವ ಡೈರೆಕ್ಷನಲ್ಲಿ ಇದ್ದಾನೆ ಅಂದರೆ ಸೌತ್ ಈಸ್ಟ್ ಡೈರೆಕ್ಷನಲ್ಲಿ ಇದ್ದಾನೆ. ಆಪ್ಷನ್ ಡಿ ನಿಮ್ಮ ರೈಟ್ ಆನ್ಸರ್ ಆಗಿರುತ್ತೆ. ಸೊ ಸೌತ್ ಈಸ್ಟ್ ಅನ್ನೋದು ನಿಮ್ಮ ಆನ್ಸರ್ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ನಾರ್ತ್ ವೆಸ್ಟ್ ಆಗಲ್ಲ, ಯಾಕಂದರೆ ನಾರ್ತ್ ವೆಸ್ಟ್ ಅಂದರೆ ಸ್ಟಾರ್ಟಿಂಗ್ ಪಾಯಿಂಟ್ ಅವನಿಗೆ ಯಾವ ಡೈರೆಕ್ಷನಲ್ಲಿ ಇದೆ ಅಂತ ಆಗುತ್ತೆ. ಸ್ಟಾರ್ಟಿಂಗ್ ಪಾಯಿಂಟಿಗೆ ಅವನು ಯಾವ ಡೈರೆಕ್ಷನಲ್ಲಿ ಇದ್ದಾನೆ ಅಂದರೆ ಅದು ನಿಮ್ಮ ಸೌತ್ ಈಸ್ಟ್. ಹಾಗಾಗಿ ಆಪ್ಷನ್ ಡಿ ಅನ್ನೋದು ನಿಮ್ಮ ರೈಟ್ ಆನ್ಸರ್ ಆಗಿರುತ್ತೆ. ಸೊ ಹಾಗಾಗಿ ನಿಮಗೆ ಎಕ್ಸಾಮಲ್ಲಿ ಕನ್ಫ್ಯೂಷನ್ ಮಾಡ್ಕೋಬೇಡಿ, ಸ್ಪೀಡಾಗಿ ಕ್ವಶನ್ಸನ್ನ ನೀವು ಸಾಲ್ವ್ ಮಾಡಬೇಕಾಗತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋಣ. 4th ಕ್ವಶನ್ಸ್ ಯಾವ ರೀತಿ ಇದೆ ಅಂತ. ಸೊ ಇಲ್ಲೂ ಯಾವುದೋ ಒಂದು ಡೈರೆಕ್ಷನ್ ಬೇಸ್ ಮೇಲೆ ಅಥವಾ ಡಿಗ್ರಿ ಬೇಸ್ ಮೇಲೆ ಕೊಡ್ಬೋದು. ಸೊ ದೀಪಾ ಮೂವ್ಡ್ ಎ ಡಿಸ್ಟೆನ್ಸ್ ಆಫ್ 75 ಮೀಟರ್ಸ್ ಅಂತ ಹೇಳಿದ್ದಾರೆ. ಸೊ ಅವಳು 75 ಮೀಟರ್ಸ್ ಡಿಸ್ಟೆನ್ಸ್ ಮೂವ್ ಆಗ್ತಾ ಇದ್ದಾಳೆ. ದೀಪಾ ಮೂವ್ಡ್ ಎ ಡಿಸ್ಟೆನ್ಸ್ ಆಫ್ 75 ಮೀಟರ್ಸ್ ಟುವರ್ಡ್ಸ್ ನಾರ್ತ್ ಅಂತ ಹೇಳಿದ್ದಾರೆ. ಅಂದರೆ ನಾರ್ತಿಗೆ ಅವಳು 75 ಮೀಟರ್ಸ್ ಮೂವ್ ಆಗ್ತಾಳೆ. ಹಾಗಾಗಿ ಫಸ್ಟ್ ನೀವು ಆ ನಾರ್ತ್ ಡೈರೆಕ್ಷನಲ್ಲಿ 75 ಮೀಟರ್ಸ್ ಮೂವ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಹೇಳಿರುವಂಥದ್ದು ದೀಪಾ ಅವರ ಮೂವ್ಮೆಂಟ್ ಇದೆ 75 ಮೀಟರ್ ಟುವರ್ಡ್ಸ್ ನಾರ್ತ್ ಅಂತ ಹೇಳಿದ್ದಾರೆ. ನೆಕ್ಸ್ಟು ಶಿ ದೆನ್ ಟರ್ನ್ಡ್ ಟು ಲೆಫ್ಟ್ ಅಂತ ಹೇಳಿದ್ದಾರೆ ಆ್ಯಂಡ್ ವಾಕಿಂಗ್ ಫಾರ್ ಅಬೌಟ್ 25 ಮೀಟರ್ಸ್ ಅಂತ ಹೇಳಿದ್ದಾರೆ. ಅಂದರೆ ಅವಳು ಲೆಫ್ಟಿಗೆ ಟರ್ನ್ ಆಗ್ತಾರೆ. ಸೊ ಲೆಫ್ಟಿಗೆ ಟರ್ನ್ ಆದರೆ ಸೊ ಫಸ್ಟ್ ನಮಗೆ ಹೇಳಿದರು ಡಿಸ್ಟೆನ್ಸ್ ಆಫ್ 75 ಮೀಟರ್ಸ್ ಟುವರ್ಡ್ಸ್ ನಾರ್ತ್ ಅಂತ ಹೇಳಿದರು. ಹಾಗಾಗಿ ಸೊ ನಾವು 75 ಮೀಟರ್ಸ್ ಟುವರ್ಡ್ಸ್ ನಾರ್ತಿಗೆ ಮೂವ್ ಆಗ್ತಾ ಇದ್ದಾಳೆ ದೀಪಾ. ಸೊ ಹಾಗಾಗಿ ದೀಪಾ ಅವರ ಸ್ಟಾರ್ಟಿಂಗ್ ಪಾಯಿಂಟ್ ಹಾಗಾದರೆ ಸೌತೇ ಆಗಿರುತ್ತೆ, ಯಾಕಂದರೆ ಅವರು ಸೌತಿಂದ ನಾರ್ತಿಗೆ ಮೂವ್ ಆಗ್ತಾ ಇದ್ದಾರೆ ಅಂದರೆ. ಸೊ ಮೂವ್ಡ್ ಎ ಡಿಸ್ಟೆನ್ಸ್ ಆಫ್ 75 ಮೀಟರ್ಸ್ ಟುವರ್ಡ್ಸ್ ನಾರ್ತ್. ಶಿ ದೆನ್ ಟರ್ನ್ ಟು ಲೆಫ್ಟ್. ನಾರ್ತಲ್ಲಿದ್ದಾಗ ನಮ್ಮ ಲೆಫ್ಟೇ ನಮಗೆ ಲೆಫ್ಟ್ ಆಗಿರುತ್ತೆ, ಲೆಫ್ಟಿಗೆ ಟರ್ನ್ ಆಗ್ತಾಳೆ ಆ್ಯಂಡ್ ವಾಕಿಂಗ್ ಫಾರ್ ಅಬೌಟ್ 25 ಮೀಟರ್. ಸೊ ಲೆಫ್ಟಿಗೆ ಟರ್ನ್ ಆಗಿ 25 ಮೀಟರ್ ವಾಕ್ ಮಾಡ್ತಾಳೆ.
ಅದಾದಮೇಲೆ 25 meters ವಾಕ್ ಆದಮೇಲೆ ಟರ್ನ್ಡ್ ಲೆಫ್ಟ್ ಅಗೈನ್ ಆ್ಯಂಡ್ ವಾಕ್ಡ್ 80 meters ಅಂತ ಹೇಳ್ತಾರೆ. ಮತ್ತೆ ಲೆಫ್ಟಿಗೆ ಟರ್ನ್ ಆಗ್ತಾಳೆ ಅವಳು. ಸೊ ಮತ್ತೆ ಲೆಫ್ಟಿಗೆ ಟರ್ನ್ ಆಗ್ತಾಳೆ ಅಂದರೆ ನೀವು ಆಲ್ರೆಡಿ ವೆಸ್ಟಲ್ಲಿ ಇದ್ದೀರಾ ಅಂದರೆ ನೀವು ಡೌನಿಗೆ ಬರಲೇಬೇಕು. ಲೆಫ್ಟಿಗೆ ಟರ್ನ್ ಆಗ್ತಾಳೆ ಅಂದರೆ 80 meters ಮೂಮೆಂಟ್ ಆಗ್ತಾ ಇದ್ದಾಳೆ. ಸೊ ಮತ್ತೆ ಇಲ್ಲಿ 80 meter ಡಿಸ್ಟೆನ್ಸ್ ಬರುತ್ತೆ ನಿಮಗೆ ಮೂಮೆಂಟ್. ನೆಕ್ಸ್ಟು ಫೈನಲಿ ಶಿ ಟರ್ನ್ ಟು ರೈಟ್ ಅಟ್ ಆನ್ ಆ್ಯಂಗಲ್ ಆಫ್ 45 degree ಅಂತ ಹೇಳಿದ್ದಾರೆ. ಸೊ ಈ ಪಾಯಿಂಟಲ್ಲಿ ಇದ್ದಾಳೆ, ಆಲ್ರೆಡಿ ಈ ಪಾಯಿಂಟಲ್ಲಿ ಇದ್ದಾಳೆ ಅವಳು. ಸೊ ಇಲ್ಲಿದ್ದಾಳೆ, ಇಲ್ಲಿಂದ ಮೂಮೆಂಟ್ ರೈಟಿಗೆ ಹೇಳ್ತಾ ಇದ್ದಾರೆ, ರೈಟಿಗೆ ಆ್ಯಂಗಲ್ ಆಫ್ 45 degree. ಸೊ ಅವಳು ಸ್ಟ್ರೈಟ್ ಏನಾದರೂ ಮೂವ್ ಆದರೆ ಅದು ನಿಮಗೆ ಸ್ಟ್ರೈಟ್ ಡೈರೆಕ್ಷನ್ ಸೌತಿಗೆ ಮೂವ್ ಆಗುತ್ತೆ. ಬಟ್ ಅವಳು ಸ್ಟ್ರೈಟಿಗೆ ಮೂವ್ ಆಗ್ತಾ ಇಲ್ಲ, ಇಲ್ಲಿಂದ ರೈಟಿಗೆ ಮೂವ್ ಆಗಬೇಕು. ಸೊ ಈ ಸೌತಲ್ಲಿದ್ದೀರಾ, ನಿಮ್ಮ ಲೆಫ್ಟ್ ಯಾವತ್ತು ನಿಮಗೆ ರೈಟ್ ಆಗುತ್ತೆ. ಹಾಗಾಗಿ 45 degree ಅಂದರೆ ಅವಳು ಈ ಡೈರೆಕ್ಷನಲ್ಲೇ ಮೂವ್ ಆಗಬೇಕಾಗತ್ತೆ, 45 degree. ಹಾಗಾಗಿ ಇಲ್ಲಿ ನೀವು ಕನ್ಫ್ಯೂಷನ್ ಮಾಡ್ಕೋಬೇಡಿ, 45 degree ಡೈರೆಕ್ಷನಲ್ಲಿ ಮೂವ್ ಆಗಿರ್ತಾಳೆ. ಇನ್ ವಿಚ್ ಡೈರೆಕ್ಷನ್ ವಾಸ್ ಶಿ ಮೂವಿಂಗ್ ಫೈನಲಿ? ಹಾಗಾದರೆ ಫೈನಲ್ ಆಗಿ ಅವಳು ಯಾವ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇದ್ದಾಳೆ ಅಂದರೆ ಸೌತ್ ವೆಸ್ಟ್ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇರಬೇಕು. ಹಾಗಾಗಿ ಅವಳು ಮೂವಿಂಗ್ ಫೇಸ್ ಏನಿದೆ ಅಥವಾ ಮೂವಿಂಗ್ ಆಗ್ತಾ ಇರುವಂಥದ್ದು ಸೌತ್ ವೆಸ್ಟಿಗೆ. ಹಾಗಾಗಿ ಆಪ್ಷನ್ ಇ ಸೌತ್ ವೆಸ್ಟ್ ಅನ್ನೋದು ನಿಮ್ಮ ರೈಟ್ ಆನ್ಸರ್ ಆಗಿರುತ್ತೆ. ಹಾಗಾಗಿ ನಿಮಗೆ ಎಕ್ಸಾಮಲ್ಲಿ ಪೈಥಾಗೋರಸ್ ಟ್ರಿಪ್ಲೆಟ್ ಆದರೂ ಕೇಳ್ಬೋದು, ಅಥವಾ ಈ ರೀತಿ ಡೈರೆಕ್ಷನ್ಸ್ ಆ್ಯಂಡ್ ಡಿಗ್ರೀಸ್ ಬೇಸ್ ಮೇಲಾದರೂ ಕ್ವಶನ್ಸನ್ನು ಕೇಳ್ಬೋದು. ಸೊ ಅದೇ ರೀತಿ ನಾವು ನೆಕ್ಸ್ಟ್ ಕ್ವಶನ್ಸನ್ನು ನೋಡ್ತಾ ಹೋಗೋದಾದರೆ, ಸೊ ಇಲ್ಲೂ ಕೂಡ ನಿಮಗೆ ಡೈರೆಕ್ಷನ್ಸ್ ಅಥವಾ ಡಿಗ್ರೀಸ್ ಕೇಳ್ಬೋದು. ಡಿಗ್ರಿ ಬೇಸ್ ಮೇಲೆ ಇನ್ನೊಂದೇನೋ ಇನ್ಫಾರ್ಮೇಷನ್ ಹೇಳಿರ್ತಾರೆ. ಕಂಪ್ಲೀಟ್ ಕ್ವಶನ್ಸನ್ನು ನೀವು ಸಾಲ್ವ್ ಮಾಡ್ತಾ ಹೋಗಬೇಕಾಗತ್ತೆ. ಸೊ ಫಸ್ಟ್ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ. ಪಾಯಿಂಟ್ ಎ ಈಸ್ 30 meter ಟು ದಿ ಈಸ್ಟ್ ಆಫ್ ಪಾಯಿಂಟ್ ಬಿ ಅಂತ ಒಂದು ಕಂಡೀಷನ್ಸ್ ಹೇಳಿದ್ದಾರೆ. ಅದರ ಪ್ರಕಾರ ನಾನು ಆ ಕ್ವಶನ್ಸನ್ನು ಬರ್ಕೊಳ್ತಾ ಹೋಗ್ಬೋದು. ಸೊ ಪಾಯಿಂಟ್ ಎ ಈಸ್ 30 meter ಟು ದಿ ಈಸ್ಟ್ ಆಫ್ ಪಾಯಿಂಟ್ ಬಿ ಅಂದರೆ ಪಾಯಿಂಟ್ ಬಿ ಇಂದ ಈಸ್ಟಿಗೆ ಎ ಇರಬೇಕು. ಸೊ ನೀವು ಬರ್ಕೊಳ್ಬೋದು, ಪಾಯಿಂಟ್ ಬಿ ಇಂದ ಪಾಯಿಂಟ್ ಎ ಈಸ್ಟಿಗೆ ಇರಬೇಕು. ಸೊ ಅವರು ಅದನ್ನು ಹೇಳಿರೋದು, ಎ ಈಸ್ 30 meter ಟು ದಿ ಈಸ್ಟ್ ಆಫ್ ಪಾಯಿಂಟ್ ಬಿ, ಬಿ ಇಂದ 30 meter ಡಿಸ್ಟೆನ್ಸಲ್ಲಿ ಎ ಇದ್ದಾನೆ. ನೆಕ್ಸ್ಟು ಪಾಯಿಂಟ್ ಸಿ ಈಸ್ 10 meter ಟು ದಿ ಸೌತ್ ಆಫ್ ಪಾಯಿಂಟ್ ಎ ಅಂದರೆ ಪಾಯಿಂಟ್ ಎ ಇಂದ ಸೌತಿಗೆ ಸಿ ಇದ್ದಾನೆ, ಬಟ್ ಡಿಸ್ಟೆನ್ಸ್ ನಿಮಗೆ 10 meter ಇದೆ. ಸೊ ಇಲ್ಲಿ ಸಿ ಬರ್ತಾನೆ 10 meter ಡಿಸ್ಟೆನ್ಸಲ್ಲಿ. ನೆಕ್ಸ್ಟು ಪಾಯಿಂಟ್ ಡಿ ಈಸ್ 15 meter ಟು ದಿ ವೆಸ್ಟ್ ಆಫ್ ಪಾಯಿಂಟ್ ಸಿ ಅಂತ ಹೇಳ್ತಾರೆ. ಅಂದರೆ ಪಾಯಿಂಟ್ ಸಿ ಇಂದ ವೆಸ್ಟಿಗೆ ನಿಮಗೆ 15 meter ಡಿಸ್ಟೆನ್ಸಲ್ಲಿ ಪಾಯಿಂಟ್ ಡಿ ಬರ್ತಾನೆ. ನೆಕ್ಸ್ಟು ಪಾಯಿಂಟ್ ಇ ಈಸ್ ಎಕ್ಸಾಕ್ಟ್ಲಿ ಇನ್ ದಿ ಮಿಡಲ್ ಆಫ್ ಪಾಯಿಂಟ್ ಡಿ ಆ್ಯಂಡ್ ಎಫ್ ಅಂತ ಹೇಳಿದ್ದಾರೆ. ಅಂದರೆ ಡಿ ಮತ್ತು ಎಫ್ ನಡುವೆ ಇ ಬರಬೇಕು, ಎಕ್ಸಾಕ್ಟಾಗಿ ಮಿಡಲಲ್ಲಿ. ಬಟ್ ನನಗೆ ಎಫ್ ಎಲ್ಲಿ ಅನ್ನೋದು ಗೊತ್ತಿಲ್ಲ, ಹಾಗಾಗಿ ನಾನು ಹಾಗೆ ಬ್ಲಾಂಕ್ ಬಿಟ್ಕೊಂಡು ನೆಕ್ಸ್ಟ್ ಕಂಡೀಷನ್ಸಿಗೆ ಹೋಗ್ತೀನಿ. ಸೊ ಬಟ್ ನಿಮಗೆ ಕಂಡೀಷನ್ಸನ್ನು ನೀವು ನೋಟ್ ಮಾಡ್ಕೊಳ್ಬೇಕಾದ್ರೆ ಡಿ ಎಫ್ ಸ್ಟ್ರೈಟ್ ಲೈನಲ್ಲಿ ಇವರ ಮಧ್ಯದಲ್ಲಿ ಇ ಬರಬೇಕು ಅಂತ ಹೇಳಿದ್ದಾರೆ. ಈ ಕಂಡೀಷನ್ಸ್ ಗೊತ್ತಿರಬೇಕು ನಿಮಗೆ. ಅವ್ರು ಸ್ಟ್ರೈಟ್ ಲೈನಲ್ಲಿ ಇರಬೇಕು, ಅದು ಹಾರಿಜಾಂಟಲ್ ಆಗಿರ್ಬೋದು, ವರ್ಟಿಕಲ್ ಆಗಿರ್ಬೋದು. ನೆಕ್ಸ್ಟು ಪಾಯಿಂಟ್ ಡಿ ಇ ಆ್ಯಂಡ್ ಎಫ್ ಲೈ ಇನ್ ಎ ಸ್ಟ್ರೈಟ್ ಲೈನ್ ಅಂದರೆ ಅವ್ರು ಸ್ಟ್ರೈಟ್ ಲೈನಲ್ಲಿ ಇರಬೇಕು. ದಿ ಲೆಂತ್ ಆಫ್ ಡಿ ಇ ಎಫ್ ಈಸ್ 20 meter ಅಂತ ಹೇಳಿದ್ದಾರೆ. ಅಂದರೆ ಡಿ ಇ ಎಫಿನ ಈ ಟೋಟಲ್ ಲೆಂತ್ ಏನಿದೆ ಇದು ನಿಮಗೆ 20 meter ಇರಬೇಕು. ಅವರು ಸ್ಟ್ರೈಟ್ ಲೈನಲ್ಲಿ ಇರ್ತಾರೆ, 20 meter ಡಿಸ್ಟೆನ್ಸ್ ಇರಬೇಕು. ಪಾಯಿಂಟ್ ಎಫ್ ಈಸ್ ಟು ದಿ ನಾರ್ತ್ ಆಫ್ ಪಾಯಿಂಟ್ ಡಿ ಅಂತ ಹೇಳಿದ್ದಾರೆ. ಇಲ್ಲಿ ನಿಮಗೆ ಡೈರೆಕ್ಷನ್ ಸಿಕ್ತು. ಡಿ ಇ ಎಫ್ ಸ್ಟ್ರೈಟ್ ಲೈನಲ್ಲಿ ಇರಬೇಕು. ಹಾಗಾದರೆ ಪಾಯಿಂಟ್ ಎಫ್ ಅನ್ನೋರು ಡಿಗೆ ನಾರ್ತ್ ಡೈರೆಕ್ಷನಲ್ಲಿ ಇರಬೇಕು ಅಂತ ಹೇಳಿದ್ದಾರೆ. ಸೊ ನಿಮಗೆ ಡಿ ಗೊತ್ತಿದೆ, ಹಾಗಾದರೆ ನಾರ್ತ್ ಡೈರೆಕ್ಷನ್ ಅಂದರೆ ಇದೇ ಡೈರೆಕ್ಷನಲ್ಲಿ ಇರಬೇಕು. ಸೊ ಇಲ್ಲಿ ಪಾಯಿಂಟ್ ಎಫ್ ಬರ್ತಾರೆ. ನಿಮಗೆ ನೆಕ್ಸ್ಟ್ ಗೊತ್ತಿದೆ, ಎಫ್ ಮತ್ತು ಡಿ ನಡುವೆ ಡಿಸ್ಟೆನ್ಸ್ ಟೋಟಲ್ 20 meter ಇರಬೇಕು. ಹಾಗಾದರೆ ಇಲ್ಲಿ 10 ಆದರೆ ಇದು 10 ಆಗಿರಬೇಕು. ಸೊ ಇಲ್ಲಿ ರಿಮೈನಿಂಗ್ 10 ಆಗಿರಬೇಕು. ಸೊ ಎರಡು 10 + 10 ಟೋಟಲ್ ಆಗಿ 20 meter ಡಿಸ್ಟೆನ್ಸ್ ಇರುತ್ತೆ ಡಿ ಇಂದ ಎಫ್ಗೆ. ನೆಕ್ಸ್ಟ್ ಇನ್ನೊಂದು ಕಂಡೀಷನ್ ಇದೆ, ಪಾಯಿಂಟ್ ಜಿ ಈಸ್ 15 meter ಟು ದಿ ಈಸ್ಟ್ ಆಫ್ ಪಾಯಿಂಟ್ ಎಫ್ ಅಂತ ಹೇಳಿದ್ದಾರೆ. ಅಂದರೆ ಎಫ್ ಇಂದ 15 meter ಡಿಸ್ಟೆನ್ಸಲ್ಲಿ ನಿಮಗೆ ಪಾಯಿಂಟ್ ಜಿ ಬರ್ತಾನೆ. ಸೊ ಅದು ಕೂಡ 15 meter ಡಿಸ್ಟೆನ್ಸ್ ಆಗಿರಬೇಕು. ಎರಡು 15 ಟ್ಯಾಲಿ ಆಗುತ್ತೆ ನಿಮಗೆ. ನೆಕ್ಸ್ಟು ಹೌ ಫಾರ್ ಆ್ಯಂಡ್ ಇನ್ ವಿಚ್ ಡೈರೆಕ್ಷನ್ ಈಸ್ ಪಾಯಿಂಟ್ ಜಿ
ಫ್ರಮ್ ಪಾಯಿಂಟ್ ಎ ಇಂದ ಪಾಯಿಂಟ್ ಜಿ ಯಾವ ಡೈರೆಕ್ಷನ್ ಅಲ್ಲಿ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇದ್ದಾರೆ ಅಂತ, ಎ ಇಂದ ಜಿ ಯಾವ ಡೈರೆಕ್ಷನ್ ಅಲ್ಲಿ ಇದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿ ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಎ ಯ ಟಾಪ್ ಅಲ್ಲಿ ಜಿ ಬರ್ತಾ ಇದ್ದಾನೆ ಅಂದ್ರೆ ಎ ಇಂದ ನಾರ್ತ್ಗೆ ಇರಬೇಕು ಜಿ. ಹಾಗಾದ್ರೆ ನೀವು ಆನ್ಸರ್ ನೋಡೋದಾದ್ರೆ ನಾರ್ತ್ ಅಲ್ಲಿ ನಿಮಗೆ ಎರಡು ಆಪ್ಷನ್ ಇದೆ, 15 ಮೀಟರ್ ನಾರ್ತ್ ಮತ್ತೆ 10 ಮೀಟರ್ ನಾರ್ತ್ ಇದೆ. ನೀವು ಇಲ್ಲಿ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಇಲ್ಲಿ 10 ಇದೆ ಅಂದ್ರೆ ಡಿಸ್ಟೆನ್ಸ್, ಈ ಡಿಸ್ಟೆನ್ಸ್ ಕೂಡ 10 ಆಗಿರಬೇಕು. ಹಾಗಾಗಿ 10 ಮೀಟರ್ ನಾರ್ತ್ ಆಪ್ಷನ್ ಸಿ ನಿಮ್ಮ ರೈಟ್ ಆನ್ಸರ್ ಆಗಿರುತ್ತೆ. ಸೊ 10 ಮೀಟರ್ ನಾರ್ತ್ ಅನ್ನೋದು ನಿಮ್ಮ ಕರೆಕ್ಟ್ ಆನ್ಸರ್ ಆಗಿರುತ್ತೆ, ಆಪ್ಷನ್ ಸಿ. ಸೊ ಈ ರೀತಿ ಕ್ವಶನ್ಸ್ಗಳನ್ನು ನಿಮಗೆ ಎಕ್ಸಾಮಲ್ಲಿ ಕೇಳ್ತಾರೆ. ನೀವು ಸ್ಪೀಡಾಗಿ ಸಾಲ್ವ್ ಮಾಡುವಂತಹ ಎಬಿಲಿಟಿನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಡೇ ಬೈ ಡೇ ಅಪ್ಗ್ರೇಡ್ ಆಗಿದೆ, ಅದರಲ್ಲಿ 100% ನೀವು ಕೂಡ ಸ್ಪೀಡಾಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು. ಯಾವುದೇ ರೀತಿಯ ಕನ್ಫ್ಯೂಷನ್ ಇರೋದಿಲ್ಲ. ಹಾಗೆ ನಿಮಗೆ ಅಡಿಷನಲ್ ಮೆಟೀರಿಯಲ್ಸ್ ಬೇಕು ಅಂದರೆ ನಮ್ಮದೇ ಆದಂತಹ ಟೆಲಿಗ್ರಾಮ್ ಗ್ರೂಪ್ ಇರುತ್ತೆ, ಅಚೀವರ್ಸ್ ಕ್ಲಬ್ ಅನ್ನುವಂಥದ್ದು. ಸೊ ಅಲ್ಲೂ ಕೂಡ ನೀವು ನಮ್ಮೊಂದಿಗೆ ಜಾಯ್ನ್ ಆಗ್ಬೋದು. ಅಥವಾ ನಮ್ಮದೇ ಆದಂತಹ ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ವಾಟ್ಸಪ್ ಗ್ರೂಪ್ ಆಗಿರ್ಬೋದು, ಅಥವಾ ಟೆಲಿಗ್ರಾಮ್ ಗ್ರೂಪ್ ಇದೆ. ಸೊ ಆ ಟೆಲಿಗ್ರಾಮ್ ಗ್ರೂಪಲ್ಲೂ ಕೂಡ ನೀವು ಜಾಯ್ನ್ ಆಗ್ಬೋದು. ಅಥವಾ ಯಾರಾದರೂ ಯೂಟ್ಯೂಬ್ನ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ವ್ಯೂ ಮಾಡ್ತಾ ಇದ್ರೆ ಸೊ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಯಾಕಂದರೆ ಮುಂಬರ್ತಕ್ಕಂತಹ ವಿಡಿಯೋ ಕ್ಲಾಸ್ನ ನೋಟಿಫಿಕೇಶನ್ಸ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಅಥವಾ ಯಾವುದೇ ಎಕ್ಸಾಮ್ ನೋಟಿಫಿಕೇಶನ್ಸ್ ಆದರೂ ಕೂಡ ಆ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ಸ್ಗಳು ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಬೇಸ್ಡ್ ಆನ್ ದ್ಯಾಟ್ ನಿಮಗೆ ಅಪ್ಲೈ ಮಾಡಲಿಕ್ಕೆ ಅದು ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ. ಸೊ ಅದೇ ರೀತಿ ಯಾರೆಲ್ಲ ಈ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಸೊ ನಿಮ್ಮೆಲ್ಲರಿಗೂ ಕೂಡ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿ ಅಂತ ಹೇಳ್ತಾ, ವಿಶ್ ಯು ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ನಾನು ಇವತ್ತು ಕ್ಲಾಸನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಜೈ ಹಿಂದ್.